ನಮಸ್ಕಾರ ಸ್ನೇಹಿತರೆ, ಇಂದು ಒಂದು ಮಹತ್ವದ ವಿಷಯದ ಬಗ್ಗೆ ಚರ್ಚಿಸೋಣ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಬಡವರೇಕೆ ಬಡವರಾಗೇ ಇರುತ್ತಾರೆ ಮತ್ತು ಶ್ರೀಮಂತ ರೇಖೆ ವರ್ಷದಿಂದ ವರ್ಷಕ್ಕೆ ಶ್ರೀಮಂತರಾಗುತ್ತಲೇ ಇರುತ್ತಾರೆ? ಇದಕ್ಕೆ ಉತ್ತರ ಅವರಲ್ಲಿರುವ ಆರ್ಥಿಕ ಜ್ಞಾನದ ಬಗ್ಗೆ ಇರುವ ವ್ಯತ್ಯಾಸವಷ್ಟೇ. ಆರ್ಥಿಕ ಜ್ಞಾನವು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಅಂಶ. ಆದರೂ ಸಹ ಇದರ ಬಗ್ಗೆ ನಮ್ಮ ಶಾಲಾ ಕಾಲೇಜಿನಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಹೇಳುವುದಿಲ್ಲ. ಎಂದಾದರೂ ನೀವು ಇದರ ಹಿಂದೆ ಇರುವ ಕಾರಣ ಬಗ್ಗೆ ಯೋಚಿಸಿದ್ದೀರಾ? ಏಕೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಹೇಳುವುದಿಲ್ಲವೆಂದು? ಇದಕ್ಕೆ ಕಾರಣ ಬ್ರಿಟಿಷರ ಹೆಸರು ಕೇಳಿದ ತಕ್ಷಣ ನಿಮ್ಮಲ್ಲಿ ಕೆಲವರಿಗೆ ಆಶ್ಚರ್ಯವಾಗಿರಬಹುದು. ಬ್ರಿಟಿಷರಿಗೂ ಮತ್ತು ಈ ಆರ್ಥಿಕ ಜ್ಞಾನಕ್ಕೂ ಏನು ಸಂಬಂಧವೆಂದು? ಇದಕ್ಕೆ ಉತ್ತರ ಇಲ್ಲಿದೆ. ನಮ್ಮ ಭಾರತವನ್ನು 100 ವರ್ಷಕ್ಕಿಂತ ಅಧಿಕ ಕಾಲ ಬ್ರಿಟಿಷರು ಆಳಿದರು. ಆಗಿನ ಸಮಯದಲ್ಲಿ, ಅಂದರೆ 1835ರಲ್ಲಿ ಲಾರ್ಡ್ ಮೆಕಾಲೆ ಅವರು ಹೊಸ ಶಿಕ್ಷಣ ಪದ್ಧತಿಯನ್ನು ನಮ್ಮ ಭಾರತಕ್ಕೆ ಪರಿಚಯಿಸುತ್ತಾರೆ. ಈ ಶಿಕ್ಷಣದ ಉದ್ದೇಶ ಕೇವಲ ಭಾರತೀಯರನ್ನು ನೌಕರರನ್ನಾಗಿ ಮತ್ತು ಗುಲಾಮರನ್ನಾಗಿ ಮಾಡುವುದಾಗಿತ್ತು. ಅದೇ ಶಿಕ್ಷಣ ಪದ್ಧತಿಯನ್ನು ಈಗಲೂ ಸಹ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಅದಕ್ಕಾಗಿ ನಮ್ಮ ಶಾಲಾ ಕಾಲೇಜಿನಲ್ಲಿ ಇದರ ಬಗ್ಗೆ ಹೇಳುವುದಿಲ್ಲ. ಅದಕ್ಕಾಗಿ ನಾನು ಇಂದು ಒಂದು ಪ್ರಮುಖ ಪುಸ್ತಕವಾದ ರಾಬರ್ಟ್ ಕಿಯೋಸಾಕಿ ಅವರು ಬರೆದಿರುವ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ಇದರ ಬಗೆಗೆ ಚರ್ಚಿಸೋಣ. ರಾಬರ್ಟ್ ಕಿಯೋಸಾಕಿ ಅವರು ತಮ್ಮ ಪುಸ್ತಕದಲ್ಲಿ ಈ ರೀತಿ ಹೇಳ್ತಾರೆ: ಆರ್ಥಿಕ ಅಕ್ಷರಜ್ಞಾನವು ಕೇವಲ ಹಣದ ವಿಷಯದಲ್ಲಿ ತಿಳುವಳಿಕೆಯನ್ನು ಹೊಂದಿರುವುದಲ್ಲ, ಆದರೆ ಹಣವನ್ನು ಹೇಗೆ ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು ಎಂಬುದರ ಜ್ಞಾನವೂ. ಆರ್ಥಿಕ ಅಕ್ಷರಜ್ಞಾನವು ಮನುಷ್ಯನ ಅವಿಭಾಜ್ಯ ಅಂಗವಾಗಬೇಕು ಎಂಬುದು ಅವರ ಆಶಯ. ಅವರ ಒಂದು ಪ್ರಮುಖ ಹೇಳಿಕೆ ಈ ಥರ ಇದೆ: ಹಣವನ್ನು ನಿಮ್ಮ ಪಾಲಿಗೆ ಕೆಲಸ ಮಾಡಲು ಬಿಡಿ, ನೀವು ಹಣಕ್ಕಾಗಿ ಕೆಲಸವನ್ನು ಮಾಡಬೇಡಿ. ಬಡವನಾಗಿರುವುದು ತಪ್ಪು ಎಂದು ನಿಮಗೆ ಅನಿಸಿದರೆ ಅದು ನಿಮ್ಮ ತಪ್ಪು. ಬಡವನಾಗಿರುವುದು ತಪ್ಪಲ್ಲ, ಶ್ರೀಮಂತನಾಗಲು ಪ್ರಯತ್ನ ಪಡದೇ ಇರುವುದೇ ದೊಡ್ಡ ತಪ್ಪು. ಈ ಆರ್ಥಿಕ ಅಕ್ಷರಜ್ಞಾನವು 3 ಭಾಗಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ, ಹಣವನ್ನು ಹೇಗೆ ಕೂಡಿಸಬೇಕು. ನಿಮ್ಮಲ್ಲಿ ಹೆಚ್ಚಿನ ಜನರು ತಮ್ಮ ಹಣವನ್ನು ಬ್ಯಾಂಕ್ ಖಾತೆಗಳಲ್ಲಿ ಇರಿಸುತ್ತಾರೆ. ಅದರಿಂದ ತಮ್ಮ ಹಣ ಸ್ಥಿರ ಸ್ಥಿತಿಯಲ್ಲಿರುತ್ತದೆ. ಅದರಿಂದ ತಮ್ಮ ಆದಾಯದಲ್ಲಿ ಏನೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಅದರ ಬದಲಾಗಿ ತಮ್ಮ ಹಣವನ್ನು ಹೂಡಿಕೆ ಮಾಡಿದರೆ ಆ ಹಣವು ಮತ್ತಷ್ಟು ಹಣದೊಂದಿಗೆ ತಮ್ಮ ಆದಾಯದಲ್ಲಿ ಕೊಡುಗೆಯನ್ನು ನೀಡುತ್ತದೆ. ಎರಡನೆಯದಾಗಿ, ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಆಸ್ತಿ ಮತ್ತು ಬಾಧ್ಯತೆಗಳ ನಡುವೆ ವ್ಯತ್ಯಾಸವೇ ತಿಳಿದಿಲ್ಲ. ನಮ್ಮಲ್ಲಿ ಆಸ್ತಿಯ ಬಗ್ಗೆ ತಪ್ಪು ಕಲ್ಪನೆ ಇದೆ. ಆಸ್ತಿ ಎಂದರೆ ನಮಗೆ ಅದರಿಂದ ಆದಾಯ ಬರುತ್ತಿರಬೇಕು. ಬಾಧ್ಯತೆ ಎಂದರೆ ಅದಕ್ಕಾಗಿ ನಮ್ಮ ಹಣ ಖರ್ಚಾಗುತ್ತಿರುತ್ತದೆ. ಉದಾಹರಣೆ ಮೂಲಕ ಹೇಳುವುದಾದರೆ, ಹೆಚ್ಚಿನ ಜನರು ತಮ್ಮ ಮನೆಯನ್ನು, ಕಾರನ್ನು ಆಸ್ತಿ ಎಂದು ಪರಿಗಣಿಸುತ್ತಾರೆ. ಆದರೆ ಆ ಆಸ್ತಿಯು ವಾಸ್ತವದಲ್ಲಿ ಬಾಧ್ಯತೆ ಆಗಿರುತ್ತದೆ. ಈ ವಸ್ತುಗಳನ್ನು ನಿರ್ವಹಿಸಲು ನಿರಂತರವಾಗಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಇದಕ್ಕೆ ಬದಲಾಗಿ ನೀವು ಬಾಡಿಗೆಗೆ ಕೊಡಬಹುದಾದ ಒಂದು ಆಸ್ತಿಯನ್ನು ಹೂಡಿಕೆಯಲ್ಲಿ ಹೂಡಿದರೆ ಅದು ನಿಮಗೆ ಹಣವನ್ನು ತರುತ್ತದೆ ಮತ್ತು ನಿಮ್ಮ ಆದಾಯ ಹೆಚ್ಚಿಸುವಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ. ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಹಣವನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕಲ್ಪನೆ ಇರುವುದಿಲ್ಲ. ಹಣವನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದು ಆರ್ಥಿಕ ಜೀವನದ ಪ್ರಮುಖ ಅಂಶವಾಗಿದೆ. ಕಿಯೋಸಾಕಿ ಪ್ರಕಾರ ಹೆಚ್ಚು ಸಂಪತ್ತು ಹೊಂದಿರುವುದು ಅಷ್ಟಾಗಿ ಮುಖ್ಯವಲ್ಲ, ಅದನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ಮುಖ್ಯ. ಆರ್ಥಿಕ ಅಕ್ಷರಜ್ಞಾನ ಇಲ್ಲದಿರುವುದು ಎಂದಿಗೂ ನಾವು ಶ್ರೀಮಂತರಾಗಲು ಸಾಧ್ಯವೇ ಇಲ್ಲ ಮತ್ತು ಇದು ಹಲವು ದುರಂತಗಳಿಗೆ ಕಾರಣವಾಗಲೂಬಹುದು. ಹೆಚ್ಚಿನ ಜನ ಹಣದ ಜ್ಞಾನವಿಲ್ಲದೆ ಇದ್ದ ಹಣವನ್ನು ಕಳೆದುಕೊಂಡ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ರಾತ್ರೋರಾತ್ರಿ ಲಾಟರಿ ಟಿಕೆಟ್ನಿಂದ ಕೋಟ್ಯಾಧಿಪತಿಯಾದವರು ಹಲವು ವರ್ಷಗಳ ನಂತರ ತಾವು ಮೊದಲಿಗಿದ್ದಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿರುತ್ತಾರೆ. ಎಲ್ಲದಕ್ಕೂ ಹಣದ ಜ್ಞಾನವಿರುವುದೇ ಕಾರಣ. ಹಾಗಾದರೆ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಮೂಡಬಹುದು. ಹಾಗಾದರೆ ಹೇಗೆ ನಾನು ನಮ್ಮ ಈ ಹಣಕಾಸಿನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದೆಂದು? ಇದಕ್ಕೆ ಸಿಂಪಲ್ ಆದ ಉತ್ತರ: ಪುಸ್ತಕಗಳನ್ನು ಓದುವುದು. ಆರ್ಥಿಕ ವಿಷಯಗಳೊಳಗೊಂಡ ಪುಸ್ತಕಗಳ ಬಗ್ಗೆ ಹೆಚ್ಚಾಗಿ ಓದುವುದು. ಆನ್ಲೈನ್ ತರಬೇತಿಗಳು, ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಗಳಿವೆ, ಅವುಗಳನ್ನು ನಾವು ನೋಡಬಹುದು. ಆರ್ಥಿಕ ಸಲಹೆಗಾರರ ಸಹಾಯ ಪಡೆಯಬಹುದು. ಇದರಿಂದ ಸಹ ನಮ್ಮ ಜ್ಞಾನ ಹೆಚ್ಚಿಗೆಯಾಗುತ್ತದೆ. ಆರ್ಥಿಕ ಜ್ಞಾನದ ಬಗ್ಗೆ ಗಮನ ಹರಿಸಿದಾಗ ಅದು ನಿಮ್ಮ ವೈಯಕ್ತಿಕ ಜೀವನವನ್ನು ಮಾತ್ರ ಬದಲಾಯಿಸುವುದಿಲ್ಲ, ಬದಲಿಗೆ ನಿಮ್ಮ ಇಡೀ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುತ್ತದೆ.
ಆರ್ಥಿಕ ಜ್ಞಾನವನ್ನು ನಾವು ನಮ್ಮ ಮಕ್ಕಳಿಗೆ ನೀಡಿದರೆ ಅವರು ಭವಿಷ್ಯದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಸಹಾಯ ಮಾಡುತ್ತದೆ. ಇದಾಗಿತ್ತು ರಾಬರ್ಟ್ ಕಿಯೋಸಾಕಿರವರು ಬರೆದಿರುವ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದಲ್ಲಿರುವ ಏಕೆ ಆರ್ಥಿಕ ಜ್ಞಾನ ಪಡೆಯಬೇಕೆಂಬುದರ ಬಗ್ಗೆ. ಮುಂದೆ ಇಂತಹ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂಶಗಳ ಬಗ್ಗೆ ಮಾತನಾಡುತ್ತೇವೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.